ಇವತ್ತು ನಾನು ಶಂಖಪುಷ್ಪ ಹೂವಿಂದ ದಿಂಡ್ಸುತ್ತೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಹೂವು ಕಟ್ಟೋ ದಾರ ತಗೊಂಡು ಈ ಥರ ಒಂದು 4 ಎಳೆ ಹಾಕ್ಕೋಬೇಕು. 4 ಎಳೆ ಹಾಕ್ಕೊಂಡು ಇಲ್ಲಿಗೆ ಗಂಟು ಹಾಕ್ಕೊಂಡು ಈ ಥರ ಗಂಟು ಹಾಕ್ಕೊಂಡು ಈ ರೀತಿ ಕೆಳಗಡೆ ಬಿಟ್ಕೊಂಡು ಕೊನೆಯ ಬೆರಳಿಗೆ ಸುತ್ಕೋಬೇಕು. ಈ ರೀತಿ ಸುತ್ಕೊಂಡು ಇದನ್ನು ಕೆಳಗಡೆ ಬಿಟ್ಟು ಈ ಥರ ಇಟ್ಕೊಂಡು ಮೊದಲು ಹಿಂಗೆ ಹೂವಿನ ಕೆಳಗಿಂದ ಹಾಕೋಬೇಕು. ಅದೇ ರೀತಿ ಹಾಕ್ಕೊಳ್ತಾ ಈ ರೀತಿ ಒಂದ್ರ ಕೆಳಗೆ ಒಂದು ದಾರ ಹಾಕ್ಕೊಳ್ತಾ ಬರ್ತಾ ಇರಬೇಕು. ಎಲ್ಲ ಆದಮೇಲೆ ಕೊನೆಯಲ್ಲಿ ದಾರನ ಗಂಟು ಹಾಕ್ಬಿಡ್ಬೇಕು. ಅಷ್ಟೇ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಶಂಖಪುಷ್ಪ ಅಂತಾರೆ, ಅಪರಾಜಿತ ಅಂತಾರೆ. ಈ ಹೂವು ಶನಿ ಮಹಾತ್ಮನಿಗೂ ತುಂಬ ಪ್ರಿಯ. ಶಿವನಿಗೂ ಹಾಕ್ಬೋದು, ಹಾಗೆ ಶ್ರೀನಿವಾಸನಿಗೂ ಸಹ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ.